ಹ್ಯಾಪಿ ಮದರ್ಸ್ ಡೇ ಟು ಹ್ಯಾಪಿ ಮದರ್ಸ್ ಹಂಗೆ ಹೇಳ್ಬೇಡಿ. ಒನ್ ಮೆಮೊರಿ ವಿತ್ ಯೋರ್ ಚೈಲ್ಡ್. ಅಣ್ಣ ಯಾರು ತುಂಬಾ ಸೀರಿಯಸ್ ಆಗಿ ಮಾತಾಡ್ಕೊಂಡು ಹೋಗ್ತಾವ್ರೆ. ಇದೆಲ್ಲ ಮದ್ವೆ ಆದ್ಮೇಲೆ ಚಿಕ್ಕ ವಯಸ್ಸಲ್ಲಿ ಮದ್ವೆ ಆಗಿದ್ರಿಂದ. Okay, let's go. ಹಾಯ್, ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಸೊ ಇವತ್ತಿನ ವ್ಲಾಗ್ ಅಲ್ಲಿ ನೀವು ತಮಿಳ್ ನೋಡಿದಿರಾ, ನಾವು ಎಲ್ಲಿಗೆ ಹೋಗ್ತಾ ಇದೀವಿ, ಏನ್ ಮಾಡ್ತಾ ಇದೀವಿ ಅನ್ನೋದು ಐಡಿಯಾ ಒಂಚೂರು ಇರುತ್ತೆ. 9 ತಿಂಗಳು ನಮ್ಮನ್ನ ಹೊಟ್ಟೆಲಿ ಇಟ್ಕೊಂಡು ನಾವು ಭೂಮಿ ಮೇಲೆ ಬರಕ್ ಮುಂಚೆಯಿಂದಾನೇ ನಮ್ಮನ್ನ ತುಂಬಾ ಪ್ರೀತಿಸಿ ಜೋಪಾನವಾಗಿ ಹೆತ್ತು ಹೊತ್ತು ಸಾಕಿ ನಾವು ಜೀವನದಲ್ಲೇ ಮರೆಯಕ್ಕಾಗದಿರೋಷ್ಟು ಪ್ರೀತಿ ಕೊಟ್ಟು ತಪ್ಪು ಮಾಡಿದಾಗ ತೀಟ್ಲೆ ಮಾಡಿದಾಗ ಕ್ಷಮಿಸಿ ತಪ್ಪು ಮಾಡಕ್ ಹೋಗ್ಬೇಕಾದ್ರೆ ತಪ್ಪು ಮಾಡ್ತಿದ್ಯಾ ಅಂತ ಹೇಳಿ ಮನೆ ಕೆಲಸನ ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಮಾಡ್ತಿರೋ ಎಲ್ಲ ಅಮ್ಮಂದಿರಿಗೆ ಹ್ಯಾಪಿ ಮದರ್ಸ್ ಡೇ. ಎಲ್ಲ ಅಮ್ಮಂದಿರು ನಮಗೇನು ಕಲ್ಸಿದ್ದೀರಾ ಅಂದರೆ ಟ್ರೂ ಲವ್ ಅರ್ಥ ಕಲ್ಸಿದ್ದೀರಾ. ಟ್ರೂ ಲವ್ ಅಂದರೆ ಮನಸ್ಸಿಂದ ಪ್ರೀತಿಸಿ ಬಟ್ ಏನು ಎಕ್ಸ್ಪೆಕ್ಟ್ ಮಾಡಬೇಡಿ. ಅದೇ ಅಲ್ವಾ ನೀವು ಮಾಡಿರೋದು ಇಷ್ಟು ವರ್ಷ ನಮಗೆ. ಸೊ ಯಾರ್ಯಾರು ಮದರ್ಸ್ ಅಂದರೆ ಅಮ್ಮಂದಿರು ಈ ವ್ಲಾಗ್ನ ನೋಡ್ತಾ ಇದ್ದಾರೆ ಅವರೆಲ್ಲರಿಗೂ ಹ್ಯಾಪಿ ಮದರ್ಸ್ ಡೇ ಅಂತ ವಿಶ್ ಮಾಡ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಯಾರ್ಯಾರು ಅಮ್ಮಂದಿರು ಈ ವ್ಲಾಗ್ನ ನೋಡ್ತಿದ್ದಾರೆ ಅವ್ರಿಗೆಲ್ಲ ಮತ್ತೆ ಥ್ಯಾಂಕ್ ಯು ಆ್ಯಂಡ್ ಲವ್ ಯು ಅಂತ ಹೇಳ್ತಾ ಬನ್ನಿ ಈಗ ಸ್ಯಾರಿ ಶಾಪಿಂಗ್ ಮಾಡ್ಕೊಳ್ಳಿ. ಮಕ್ಕಳಿಗೆ ಅಂತ ನಿಂತು ಕೆಲಸ ಮಾಡ್ತಿರೋ ಎಲ್ಲ ಅಮ್ಮಂದ್ರಿಗೆ ಸಲ್ಯೂಟ್. ಆ್ಯಂಡ್ ಮನೇಲೇ ಇದ್ದು ಯಾರ್ಯಾರು ಮಕ್ಕಳನ್ನ ಫ್ಯಾಮ್ಲಿನ ನೋಡ್ಕೋತಾ ಇದ್ದಾರೆ ಆ್ಯಂಡ್ ಹೌಸ್ ವೈಫ್ ಆಗಿದ್ದಾರೆ, ಎಲ್ಲ ಸ್ಯಾಕ್ರಿಫೈಸ್ ಮಾಡಿ ಅವರ ಡ್ರೀಮು ಕನಸು ಅಲ್ಲಿ ಹೋಗ್ಬೇಕಿತ್ತು ಇಲ್ಲಿ ಹೋಗ್ಬೇಕಿತ್ತು ಅದು ಮಾಡಬೇಕಿತ್ತು ಅನ್ನೋದೆಲ್ಲ ಇರ್ತಾರೆ ಚೈಲ್ಡ್ಹುಡಲ್ಲಿ, ಅದೆಲ್ಲನೂ ಸ್ಯಾಕ್ರಿಫೈಸ್ ಮಾಡಿ ಮನೆಗೆ ಮಕ್ಕಳಿಗೆ ಗಂಡಂಗೆ ಅಂತ ಅವರ ಜೀವನನೇ ಸ್ಯಾಕ್ರಿಫೈಸ್ ಮಾಡಿರೋ ಎಲ್ಲ ಮದರ್ಸ್ಗೂ ಸಲ್ಯೂಟ್ ಅಂತ ಹೇಳ್ತಾ ಇವತ್ತಿನ ಮದರ್ಸ್ ಡೇ ವಿಡಿಯೋ ಸೆಲೆಬ್ರೇಟ್ ಮಾಡೋಣ ಬನ್ನಿ. ಸೊ ಸ್ಯಾರಿ ಅಂಗಡಿಗೆ ಬಂದಿದ್ದೀನಿ. ಟೋಟಲ್ ಆಗಿ 3 ಸ್ಯಾರಿ ತೊಗೋಬೇಕು. ಬನ್ನಿ ನಿಮಗೆ ತೋರಿಸ್ತೀನಿ. 4 ಸ್ಯಾರಿ ತೊಗೋಬೇಕು ಬನ್ನಿ ಗೈಸ್. ಸೊ ಇಲ್ಲಿ ಸ್ಯಾರಿ ನೋಡೋಕೆ ಬಂದೆ, ಬಟ್ ಪ್ರಾಬ್ಲಮ್ ಏನು ಅಂದರೆ ಯಾವ ಸ್ಯಾರಿ ಅವ್ರಿಗೆ ಇಷ್ಟ ಆಗ್ಬೋದು ಅನ್ನೋ ನನಗೆ ಗೊತ್ತಿಲ್ಲ. ಸುಮ್ಮನೆ ಯಾವುದೋ ರ್ಯಾಂಡಮ್ ಆಗಿ ತೊಗೊಂಡೋಗೋ ಬದಲು ಅವ್ರನ್ನೇ ಕರ್ಕೊಂಬಂದು ತೊಗೊಳ್ಳೋಣ ಅಂದ್ಕೊಂಡ್ವಿ. ಹಾಯ್ 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 ಗಾಯ್ಸ್. ಸೊ ಫೈನಲಿ ನಮ್ಮ ಮನೆಗೆ ನಮ್ಮ ಅತ್ತೆಗಾರು ಮತ್ತೆ ನಮ್ಮ ಚೆನ್ನಾಗಿದೆ. ನೀವು ಬಾಗುನ್ನಾರ ಪಿಕ್ನಿಕ್ ತರ ಏನೋ ತಂದಿದ್ದಾರೆ. ಚಿತ್ರಾನ್ನ ಇದು ಒತ್ತು ಶಾವಿಗೆ, ಇದು ರೈಸ್ ಇದು ಒಗ್ಗರಣೆ ಹಾಕಿರೋದು. ಯಾರು ಮಾಡಿದ್ದು? ಓ ಖುಷಿ ಆಗ್ತವ್ರೆ ಒಬ್ರು. ಇದು ವೈಟ್ ಶಾವಿಗೆ. ಇಷ್ಟೊಂದು ಯಾಕೆ ತಂದಿರುತ್ತೆ ಗರು? ಎಲ್ಲರಿಗೂ ಬೇಕು ಬೇಡಪ್ಪ. ಚಟ್ನಿ ಸ್ವೀಟಾ? ಕಾಯಿ ಹಾಲು ಅಂತಾರೆ. ಓ ಏನೋ ವಿಚಿತ್ರ ವಿಯರ್ಡ್ ಆಗಿದೆ ಗೈಸ್. ನಾವೆಲ್ಲ ನಾವು ನೋಡೇ ಇಲ್ಲ, ನಮ್ಗೆ ಗೊತ್ತಿಲ್ಲ ವೆಜ್ಜಲ್ಲಿ ಇಷ್ಟೆಲ್ಲ ಇದೆ ಅಂತ. ಎಲ್ಲ ನಮ್ಮ ಅತ್ತೆಗಾರು ನಮಗೆ ಪ್ರೂವ್ ಮಾಡ್ತಿದ್ದಾರೆ. ವೆಜಿಟೇರಿಯನ್ ಆಗಕ್ಕೆ ಒಳ್ಳೆ ರೀಸನ್ಸ್ ಕೊಡ್ತಾ ಇದ್ದಾರೆ ನಮಗೆ. ಇವಾಗ ಪ್ರೂವ್ ತಟ್ಟೆ ತಗೊಂಡ್ಬರ್ಬೋದಲ್ಲ. ಮತ್ತೆ ಹಾಯ್ ಅವರೇ, ಹಾಯ್ ಹೇಗಿದ್ದೀರಾ? ಆರಾಮ? ಫಸ್ಟ್ ಈಗ ಇಲ್ಲಿ ಸ್ವಲ್ಪ ಲಂಚ್ ಮುಗಿಸ್ಕೊಂಡು ಆಮೇಲೆ ನಾವು ಪ್ಲಾನ್. ಡ್ರೈ ಫ್ರೂಟ್ಸ್ನು ಪ್ಯಾಕ್ ಮಾಡ್ಕೊಂಡು ಬಂದಿದ್ದಾರೆ ನೋಡಿ ಅಲ್ಲಿ. ತುಂಬಾ ತಲೆ ಓಡಿಸ್ತಾರೆ. ಹೌದಾ? ನೀವು ಕಲೀರಿ. ನಾನು ಓಡಿಸ್ತೀನಿ. ನಾನು ನೋಡಿಲ್ಲಪ್ಪ ಯಾವತ್ತೂ. ಅವರು ಬಿಸ್ನೆಸ್ ಅಲ್ಲಿ ಓಡಿಸ್ತಾರೆ, ಬಿಸ್ನೆಸ್ ಅಲ್ಲಿ ಮನೆಯಲ್ಲಿ ತಿನ್ನೋದಕ್ಕೆ ಮಾಡೋಕೆ ಓಡಿಸ್ತೀವಿ ಅಷ್ಟೇ. ಗೈಸ್ ಬನ್ನಿ ತಿನ್ನೋಣ. ಶಾವ್ಗೆ, ಒತ್ತು ಶಾವ್ಗೆ ಚಿತ್ರಾನ್ನ. ನಾನು ಚಿಕ್ಕ ವಯಸ್ಸಿಂದ ಶಾವ್ಗೆ ತಿನ್ನೋದೇ ಇಲ್ಲ. ನಮ್ಮ ಅತ್ತೆಗಾರು ಮಾಡಿದ್ದಾರೆ ಅಂತ ತಿಂತಾರದು. ಕೂತ್ಕೊಳ್ಳೋಣ ಬನ್ನಿ, ನೀವು ಹಂಗೆ ಜೊತೆ ಕೂತ್ಕೊಳ್ಳೋಣ ಬನ್ನಿ. ಹೌದಲ್ವಾ? ನಾನು ಅವ್ರಿಗೆ ತಿನ್ನಕ್ಕೆ ಹೇಳಿ ಫಸ್ಟ್, ಆಮೇಲೆ ತಿನ್ಬೇಕಿತ್ತು. ಮಕ್ಕಳು ತಿಂದ್ರೆ ನಮ್ಮ ಮದರ್ಸ್ ಡೇಗೆ ಅದೇ ಖುಷಿ. ಗೈಸ್ ನಮ್ಮ ಅಮ್ಮ ಪಕೋಡ ಮಾಡಿದ್ದಾರೆ. ಪಕೋಡ ಗೈಸ್, ನಮ್ಮಮ್ಮ ಅವರ ಲೈಫಿನ ಬೆಸ್ಟ್ ಫುಡ್ನ ತಿಂತಾ ಇದ್ದಾರೆ ನೋಡಿ. ಆದರೆ ನಮ್ಮ ಅಮ್ಮ ಮಾಡಿದ ರಸಮ್ ರೈಸ್ ಯಾರು ತಿಂದಿಲ್ಲ, ಅದು ನನಗೆ ಬೇಜಾರಾಗ್ತಾ ಇದೆ. ತಿಂತೀರಾ? ಮುದ್ದು ಸೋಸೆ ತಿಂತಾ ಇದ್ದಾರಾ? ಯಾಕೆ ಕಮ್ಮಿ ಹಾಕ್ಸ್ಕೊಂಡಿದ್ರ ಗುಪ್ತಾ? ಶಾವಿಗೆ ಮಾತ್ರ ಜಾಸ್ತಿ ತಿಂತಾ ಇದ್ರಿ. ನಮ್ಮ ಅಪ್ಪನೂ ರಸಮ್ನ ನೋಡ್ತಾ ಇಲ್ಲ ಯಾಕೋ. ನಂದಾಯ್ತಪ್ಪ, ನಾನು ಓಡ್ತಾ ಇದ್ದೀನಿ. ನಮ್ಮ ಅಮ್ಮ ಕಾಂತಿ ಸ್ವೀಟ್ಸ್ ಇಂದ ಚೆನ್ನಾಗಿಲ್ಲ ಅಂದ್ರೂ ಚೆನ್ನಾಗಿದೆ ಅಂತ ಹೇಳ್ತಾರೆ. ಅದು ಗೈಸ್ ನಮ್ಮ ಅಮ್ಮ ಮಾಡಿರೋ ಪಕೋಡ ಇಷ್ಟ ಆಗಿದೆ ಅಂತೆ ನಮ್ಮ ಅತ್ತೆಗೆ ಮತ್ತೆ ಅವ್ರಿಗೆ.
ನೀ ಅವ್ರು ಕಣ್ಣು ನೋಡ್ಬಿಟ್ಟು ಬರೀ ಹೇಳಿದ್ರು. ಖಾರ ಇಲ್ಲ ಅಲ್ಲ? ಇಲ್ಲ, ಕರೆಕ್ಟ್ ಆಗಿ. ಉಪ್ಪು ಇಲ್ಲ ಅಲ್ಲ? ಹುಳಿ ಕಡಿಮೆ ಜಾಸ್ತಿ ಹಾಕ್ಬಾರ್ದು. ಹುಳಿ ಜಾಸ್ತಿ ಉಳಿಯೋದ್ರೆ ತಿನ್ನಕ್ಕಾಗಲ್ಲ. ನಂಗೊಂಥರ ಖುಷಿ ನಮ್ಮ ಅಮ್ಮ ಹೊಟ್ಟೆ ಉರ್ಸಕ್ಕೆ ಈ ಥರ. ಹೆಂಗಿದೆ ಇದು ಆಯ್ತು. ಇವತ್ತು ಗೈಸ್ ಇವತ್ತು ಮದರ್ಸ್ ಡೇ ಅಲ್ವಾ, ಇವತ್ತು ನಾನು ಅಮ್ಮಗೆ ಉರ್ಸಲ್ಲ. ಫುಲ್ಲು ಒಳ್ಳೆ ಏನು ಉರ್ಸಲ್ಲ. ರಿಟರ್ನ್ ತಗೋ. ರಿಟರ್ನ್ ಕೊಡಿ. ಹೆಂಗಿದೆ ಲೈಫ್ದು ಬೆಸ್ಟ್ ಶಾವೆ ತಿಂತಾ ಇದ್ದೀರಾ ನೀವು? ನಮ್ಮ ಒಂದು ಸೆಕೆಂಡ್ ಗ್ಯಾಪ್ ಕೊಡ್ತಿಲ್ಲ ಗೈಸ್, ಅಷ್ಟು ಬೇಗ ತಿಂತಾ ಇದ್ದಾರೆ, ಅಂದ್ರೆ ಅಷ್ಟು ಟೇಸ್ಟಿ ಆಗಿದೆ ಅಂತ ಅರ್ಥ. ಬನ್ನಿ ಗೈಸ್, ಇದು ತಿಂದಾದ್ಮೇಲೆ ಮುಂದಿನ ಪ್ಲಾನ್ ಹೇಳ್ತೀನಿ. ಈಗೆಲ್ಲ ಸಮಾಧಾನವಾಗಿ ತಿನ್ನಿ. ನಮ್ಮ ತುಂಬ ಒಳ್ಳೆಯವರು, ತುಂಬ ಸ್ವೀಟ್, ತುಂಬ ಸ್ವೀಟ್. ತಿನ್ನಿ ಒಳ್ಳೇದು. ಮತ್ತೆ ಮಾಡೋದು ರಸಮ್ ರೈಸ್ ನೀವು ತಿನ್ನಕ್ಕೆ ಮನ್ಸಿದ್ಯಾ? ಸ್ವೀಟ್ ತಿಂದ್ಮೇಲೆ ಖಾರ ತಿನ್ನಲೇಬೇಕು. ಬರೀ ಸ್ವೀಟ್ ತಿಂದ್ರೆ ರಸಮ್ ರೈಸ್ ಬೇಕು ಒಟ್ಟಿನಲ್ಲಿ. ಅಲ್ಲ ಬಟ್ ಇದು ಚೆನ್ನಾಗಿರೋ ಟೇಸ್ಟ್ ಪಕೋಡನ ಬೇಕು. ಚೆನ್ನಾಗಿರೋ ಟೇಸ್ಟ್ ಹೋಗ್ಬಿಡುತ್ತಲ್ಲ. ಒಂದ್ ಸ್ವಲ್ಪ ಏನಾದ್ರು ಒಂದು ಯಾರ ಅಣ್ಣ? ಸರಿ ಅವನಿಗೆ ಹೇಳ್ರಿ ರೈ. ನನಗೆ ಹೇಳಿದ್ದು ನಿಮ್ಗೆ ಹೇಳಿದ್ಕ ಏನೋ ನೋಡು. ತೋರ್ಸಮ್ಮ QR ಕೋಡ್ ಕೇಳಿದ್ರೆ ಹೇಗೆ? ಅದು ಜಾಸ್ತಿ ಆಯ್ತು. 5 ರೂಪಾಯಿ ಹಾಕ್ತೀನಿ. ಇನ್ನು 5 ರೂಪಾಯಿಗೆ ಏನ್ ಬರುತ್ತಣ್ಣ? 5 ರೂಪಾಯಿಗೆ ಏನ್ ಬರುತ್ತೆ ತಿನ್ನು. ನೀವು 5 ರೂಪಾಯಿ ಕೇಳಿದ್ದು. ನೀವು ದೊಡ್ಡವರು, ದೊಡ್ಡ ಮನ್ಸು, ಇನ್ನೊಂದ್ 0 ಏನಾದ್ರು ಹಾಕೊಂಡ್ ಕೊಡ್ತೀರಿ. ಹೋಗಮ್ಮ 5 ರೂಪಾಯಿ ಕಳ್ಸಿ. ಅಣ್ಣ ಯಾರು? ಯಾರಪ್ಪ ಇವರು? ಕ್ಯಾರೆಕ್ಟರ್ ರೋಲ್ ಆಗಿದ್ದಾರೆ. ಸಾರಿ ಅಣ್ಣ ಅಂತ ಕರ್ದೀನಿ. ಎತ್ತು ಶಾ, ಈ ತರ ಎಲ್ರಿಗೂ ಎಂಟರ್ಟೈನ್ ಮಾಡಕ್ಕಾಗಲ್ಲ. ಎತ್ತು ಗಾಡಿ ಎತ್ತು. ಹೋಗಮ್ಮ, ಇಲ್ಲ ಹೋಗಮ್ಮ, ಕಾಸಿಲ್ಲ ಹೋಗಮ್ಮ, ಹೋಗಮ್ಮ ಆ ಕಡೆ. ಗಾಡಿ ಜನ ಬರ್ತಿದ್ದಾರೆ, ನಿಮ್ಗೇನ್ ಕಾಣಿಸಲ್ವಾ? ಇಲ್ಲೇ ಕಾಣಿಸ್ತಿತ್ತು ಇಲ್ಲಿ ಆವಾಜ್ ಹಾಕಿದ್ ನೋಡ್ದೆ 5 ರೂಪಾಯಿಗೆ ಇಷ್ಟೇ ನಮ್ ಸರ್ವಿಸ್ ನಿಮ್ಗೆ ಬರುತ್ತೆ. ಆವಾಜ್ ಸಂಜೆ ನಿಮ್ಗೆ ಆವಾಜು. ರಿವರ್ಸ್ ನೋಡಕ್ 5 ರೂಪಾಯಿ ಕೊಟ್ಟರು. ಕಷ್ಟಪಟ್ಟು ಹಾಕ್ತಿದ್ರು. ಕ್ಯಾಮ್ರಾ ಹಾಕ್ಸಿದೀವಿ ನಾವು, ರಿವರ್ಸ್ ನೋಡಕ್ಕಲ್ಲ. ನೀವೇನು ನೀವ್ 5 ರೂಪಾಯಿ ಕೊಟ್ಟಿದ್ರೆ ಅದಿಲ್ಲ ಅನ್ಕೊಂಡೆ. ನೋಡಕ್ ಕ್ಯೂಟ್ ಆಗಿದ್ಯಾ? ಕಳಿಸ್ಬಿಡಿ, ಬೇಡ ಅದು. ಹೋಗಮ್ಮ, ನೋಡಕ್ ಕ್ಯೂಟ್ ಆಗಿದ್ಯಾ? ಇಲ್ಲೆಲ್ಲ ರಾತ್ರಿ ಓಡಾಡ್ಬಾರ್ದು. ಆ ಕಡೆ ಹೋಗ್. ನಾನು ಹೇಳ್ತೀನಿ. ಹೋಗಮ್ಮ, ಆ ಕಡೆ ಹೋಗಮ್ಮ, ಬೇಡ. ಆ ಕಡೆ ಹೋಗಮ್ಮ, ಆ ಕಡೆ ಹೋಗಮ್ಮ. ಸಾಕು, ಥ್ಯಾಂಕ್ ಯು. ಟಚ್ ಮಾಡ್ಬಿಟ್ರೆ ಕಷ್ಟ. ಹಚ್ಕೋ ಗೈಸ್. ಈಗ 3 ಜನ ಕರ್ಕೊಂಡು ಈಗ ಸ್ಯಾರಿ ತೊಗೊಳಕ್ ಹೋಗ್ತಾ ಇದೀವಿ. ಏನಮ್ಮ ಪ್ರಾಬ್ಲಮ್? 5 ರೂಪಾಯಿ ಕೊಡ್ತು ಅಪ್ಪ ಮುಂದೆ ಕಡೆ. ತುಂಬಾ ಇನ್ವಾಲ್ವ್ಮೆಂಟ್ ಇದೆ ಕಡೆ ರಿವರ್ಸ್ ಅಲ್ಲಿ. ನಾವು ಹೆಲ್ಪ್ ಕೇಳಿಲ್ಲ, ನಿಮ್ಗೆ ಹೆಲ್ಪ್ ಮಾಡಿದ್ದು. ಹೋಗಿ ಹೆಲ್ಪ್ ಕೇಳಲಿಲ್ಲ. 5 ರೂಪಾಯಿ ಕೊಟ್ಟಾಗ್ಲೇ ಅನ್ಕೊಂಡೆ. ಏನೋ ಹಿಂಗೆಲ್ಲ ಅವರ ಮಾಡೋಯ್ತವ್ರೆ. ಡ್ರೈವಿಂಗ್ ಕ್ಲಾಸ್ ಹೇಳ್ಕೊಡ್ತವ್ರು. ಇಬ್ರು ಏನೋ ತುಂಬಾ ಸೀರಿಯಸ್ ಆಗಿ ಮಾತಾಡ್ಕೊಂಡು ಹೋಗ್ತಾವ್ರೆ. ಗಾಡಿ ಹಚ್ಚಿದ್ದು ಬನ್ನಿ, ಏನಮ್ಮ ಗಾಡಿ ಹಾಕಮ್ಮದ್ದೆ ನೀನು? ನಾನು ಡ್ರೈವಿಂಗ್ ಹೇಳ್ಕೊಡ್ತೀನಿ ಒಂದ್ ಸ್ವಲ್ಪ. ನೋಡ್ರಿ ಗಾಯ್ಸ್, ಸಾರಿ ಸೆಲೆಕ್ಟ್ ಮಾಡೋಣ. ಇವತ್ತು ಸಂಡೇ ಬೇರೆ. ನನಗೆ ತುಂಬಾ ದಿನದಿಂದ ಗಾರ್ಮೆಂಟ್ಸ್ ಅಲ್ಲಿ ವರ್ಕ್ ಮಾಡ್ತಿರೋರಿಗೆ ಏನಾದ್ರು ಕೊಡಬೇಕು ಅನ್ನೋ ಆಸೆ. ಬಟ್ ಸಂಡೇ ಇವತ್ತು, ಅದು ಮುಂದೆ ಯಾವ ಥರ ಮಾಡೋಣ ಗೈಸ್. ಸೊ ಈಗ ನಾವು ಸ್ಯಾರಿ ತೊಗೊಳಕ್ಕೆ ಆನ್ ದ ವೇ ಹೋಗ್ತಾ ಇದ್ದೀವಿ. ಸೊ ಅದಕ್ಕೆ ಮುಂಚೆ ಈಗ ನಾವು ನಮ್ಮಗೆ ಮತ್ತು ನಮ್ಮ ಅತ್ತೆಗೆ ಸ್ವಲ್ಪ ಕ್ವಶನ್ಸ್ ಕೇಳೋಣ ಗೈಸ್. ಸೊ ಈಗ ಕ್ವಶನ್ ಸ್ಟಾರ್ಟ್ ಮಾಡೋಣ. ಇಬ್ಬರು ಮದರ್ಸ್ಗೆ ಇರ್ಲಿಲ್ಲ, ಪರವಾಗಿಲ್ಲ. ಇಬ್ಬರು ಮದರ್ಸ್ಗೆ ಕ್ವಶನ್ ಸ್ಟಾರ್ಟ್ ಮಾಡೋಣ. ಈಗ ನಿಮ್ಮ ಮಕ್ಕಳಲ್ಲಿ ನಿಮ್ಮ ಫೇವ್ರೆಟ್ ಮಗು ಯಾರು? ಅಲ್ಲ ಓ, ಅತ್ತೆಗಾರರು ಕೊಟ್ಟಿದ್ದ ಆನ್ಸರ್ಗೆ ನೆಕ್ಸ್ಟ್ ಏನ್ ಹೇಳಬೇಕು ಗೊತ್ತಾಗಿಲ್ಲ ಕಣೋ ಸಂಜಯ್. ಸ್ಮಾರ್ಟ್ ಇದಾರೆ ಗೈಸ್, ತುಂಬಾ ಸ್ಮಾರ್ಟ್ ಇದಾರೆ. ನಾನು ರಿಯಾನ್ ಅವ್ರು ಹೇಳಿ. ಸಾಯಿಲ್ಲ ಸಾಯಿಲ್ಲ. ನಮ್ಗೆ 2 ಮಕ್ಳು ಅಂತ. ನನ್ಗೆ ಇವಾಗ 5 ಜನ ಮಕ್ಳು. ಅಲ್ಲಲ್ಲ, ಈ ಇದ್ರಲ್ಲಿ ಅತ್ತೆಗಾರು ಈಗ ನೇಹಾನ ಐಶುನ ಅಂತ. ಆಬ್ವಿಯಸ್ಲಿ ನೇಹ. ಅವಳು ಇಲ್ದಿರ ಇದ್ರೆ ಐಶು 2ನೇ ಅವಳಾಗಿ ಏನ್ ಹೋಗ್ತಾ ಇದ್ಲು. ಅವ್ವ ಐಶು ಏಮಿದಿ ಅಬ್ಬಬ್ಬಬ್ಬ ಐಶು. 0.1% ನೇಹಾನೇ. ಬಿಕಾಸ್ ಅವಳೇ ಫಸ್ಟ್ ನನ್ಗೆ ಮಗಳಲ್ವಾ, ಫಸ್ಟ್ ಮಗು ಅಲ್ವಾ. ನೀವು ಅಪ್ಪ ಹತ್ರ ಹೋಗಿ ಕೇಳಿದ್ರೆ ಅದು ಮೋಸ್ಟ್ಲಿ ರಿವರ್ಸ್ ಬರ್ಬೋದು. ಅಲ್ಲ, ಅಟ್ಲೀಸ್ಟ್ ನಿಮ್ಮಿಬ್ಬರಿಗೆ ಒಬ್ಬೊಬ್ರು ಇದಾರೆ, ನಮ್ಗೆ ಯಾರು ಇಲ್ವಲ್ಲ. ನೀವ್ ನಮ್ ಫೇವ್ರೆಟ್ ಅಳಿಯ ಅನ್ಕೊಂತ ಇದೀಯಾ? ನಾನಿದ್ದೀನಿ. ಅಬ್ಬಬ್ಬಬ್ಬ. ನೀವ್ ನಮ್ ಫೇವ್ರೆಟ್ ಅಳಿಯ ನೀವು.
ಮಕ್ಕಳಂದ್ರೆ ಎಲ್ಲರೂ ಯಾರದು ತಾಯಿ ದೂರ ಮಾಡಕ್ ಸಾಧ್ಯನಾ? ಚಾನ್ಸೇ ಇಲ್ಲ ಹೇಳಿ. ಓಕೆ, ನೆಕ್ಸ್ಟ್ ಕ್ವಶನ್ ಆಯ್ತಾ. ನಾನು ಸ್ವಲ್ಪ ತೋರಿಸ್ಬಿಟ್ಟು ನೀವು ನಿಮ್ಮ ಲೈಫಲ್ಲಿ ಸ್ಯಾಕ್ರಿಫೈಸ್ ಮಾಡಿರೋ ಒಂದು ವಿಷಯ ನಿಮ್ಮ ಮಕ್ಳಿಗೂ ಇನ್ನೂ ಗೊತ್ತಿಲ್ಲ, ನೀವು ಸ್ಯಾಕ್ರಿಫೈಸ್ ಮಾಡಿರೋದು ಏನದು? ನಿಮ್ಮ ಅಪ್ಪನ ಮದ್ವೆ ನಾನು మీరు ಅದಕ್ಕೆ 1 2 3 ಅಂತಿಲ್ಲ, ಎನ್ ನಂಬರ್ ಆಫ್ ಸ್ಯಾಕ್ರಿಫೈಸಸ್. ಅಲ್ಲ, ಈಗ ನೀವು ಕಾಲೇಜಲ್ಲಿ ಸ್ಕೂಲಲ್ಲೆಲ್ಲ ಇದ್ದಾಗ ಆ ಟ್ರಿಪ್ಗೆ ಹೋಗ್ಬೇಕು, ಇಲ್ಲಿ ಹೋಗ್ಬೇಕು, ಅಲ್ಲಿ ಹೋಗ್ಬೇಕು ಅಂತ ಅನ್ಕೊಂಡಿದ್ರಿ, ಬಟ್ ಮಕ್ಕಳಾದ್ಮೇಲೆ ಹೋಗಕ್ಕಾಗಿರಲ್ಲ. ಸೊ ಆ ಥರ ಯಾವ್ದಾದ್ರು ಒಂದು ಜಾಗ ಸ್ಯಾಕ್ರಿಫೈಸ್ ಮಾಡಿದ್ರಿ ನಿಮ್ಮ ಯೂತ್ ಅಲ್ಲಿ, ನೀವು ಮಾಡಕ್ಕಾಗಿಲ್ಲ ಬಿಕಾಸ್ ಆಫ್ ಮಕ್ಕಳು, ಒಂದು ಬಿಸ್ನೆಸ್ ಇಲ್ಲ ಏನೋ ಒಂದು. ನಾನು ಜಾಬ್ ಮಾಡ್ಬೇಕಾದ್ರೆ ಅವಾಗ ಜಾಬ್ ಅಲ್ಲಿ ಇರ್ತಿದ್ನಲ್ವಾ, ಅವಾಗೆಲ್ಲ ಎಲ್ಲೋ ಹೋಗಕ್ ಆಗ್ತಿಲ್ಲ, ಟೈಮ್ ಎಲ್ಲೋ ಸ್ಪೆಂಡ್ ಮಾಡಕ್ ಆಗ್ತಿಲ್ಲ, ಅವಾಗ ತುಂಬಾ ಸ್ಯಾಕ್ರಿಫೈಸ್ ಮಾಡಿ. ನಾವು ಹಂಗಷ್ಟೇ, ಮಕ್ಕಳು ಒಂದೇ ರೀಸನ್ ಹೇಳಕ್ ಆಗಲ್ಲ ಸ್ಯಾಕ್ರಿಫೈಸ್. ಅವಾಗ ನಾವು ಜಾಯಿಂಟ್ ಫ್ಯಾಮಿಲಿಯಲ್ಲಿ ಇದ್ದಿದ್ದರಿಂದ ಎಲ್ಲಾರನ್ನು ಬಿಟ್ಟು ಹೋಗೋಕ್ ಆಗ್ತಾ ಇರ್ಲಿಲ್ಲ. ಪಾಪ ಮಕ್ಕಳನ್ನ ಮಾತ್ರ ಹೇಳೋದು ತುಂಬಾ ರಾಂಗ್ ಆಗುತ್ತೆ. ಅದು ಒನ್ ಮೆಮೊರಿ ವಿತ್ ಯೋರ್ ಚೈಲ್ಡ್ ಯು ವಿಲ್ ನೆವರ್ ಫರ್ಗೆಟ್. ಚೈಲ್ಡ್ಹುಡ್ ಅಲ್ಲ, ನಿಮ್ಮ ಮಕ್ಕಳ ಜೊತೆ. ನಾನು ನೇಹಾ ಲಾಸ್ಟ್ ಇಯರ್ ಹೆಂಗಿದ್ಲೋ ಗೊತ್ತಿಲ್ಲ, 10 years ಬ್ಯಾಕ್ ಹೆಂಗಿದ್ಲೋ ಗೊತ್ತಿಲ್ಲ, ಆದ್ರೆ ಅವಳು ಹುಟ್ಟಿದ ಮೇಲೆ ಹಾಸ್ಪಿಟಲ್ ಅಲ್ಲಿ ಅನ್ಕಾನ್ಶಿಯಸ್ ಆಗಿರ್ಬೇಕಾದ್ರೆ ಎಬ್ಬಿಸ್ಬಿಟ್ಟು ತೋರ್ಸಿದ್ರು. ನೋಡಿ ನಿಮ್ ಮಗು ಕಲಿ ಹೇರ್ಸ್ ಅಲ್ಲಿ ನೀವು ಕೇಳ್ದಂಗ್ ಹೆಣ್ಮಗುನೇ ಹುಟ್ಟಿದೆ ಅಂತ ತೋರ್ಸಿದ್ರು. ಅದು ಆ ಫೇಸ್ ಇನ್ನೂ ಮೆಮೊರಿಯಲ್ಲಿ ಹಂಗೇ ಇದೆ. ನಾನು ಯಾವತ್ತು ನನ್ನ ಮಕ್ಳನ್ನ ಫ್ರೀಯಾಗಿ ಕುತ್ಕೊಂಡು ನಗ್ನತ್ತ ಮಾತಾಡ್ತೀನೋ ಅವತ್ತು ನಂಗೆ ತುಂಬಾ ಖುಷಿ ಆಗುತ್ತೆ. ನನಗೆ ಏನೋ ಒಂಥರ ರೇಕ್ಸಿ ಇವ್ರಿಗೆ ಮಾತಾಡಿ ಇವ್ರಿಗೆ ನಗ್ಸ್ಬಿಟ್ಟು ಬರಂದ್ರೆ ಅದೇನೋ ಒಂಥರ ಖುಷಿ ನನಗೆ ಆ ದಿವಸ. ಯಾಕಂದ್ರೆ ಎನಿ ಟೈಮ್ ಬಿಸಿ ಇವಾಗ ಇವರು ಅಲ್ವಾ. ಮಕ್ಳಿದಾಗ ಹೊಡೆದಿ ಬರ್ರೋ ಕುತ್ಕೊಳ್ಳೋ, ಮದುವೆಗ ಬರ್ರೋ ಮಾತಾಡ್ಬೇಕು, ಕುತ್ಕೊಳ್ಳೋಣ ಬರ್ರೋ ಅಂತ ಇರ್ಬೇಕು, ಮದ್ವೆ ಆಗ್ಬೇಕು ಅಂತಿರೋ ಅಷ್ಟೇ ಕೇಳಿಲ್ಲ. ಅದೇ ಕರೆಕ್ಟ್. ಎಂಜಾಯ್ ಮಾಡ್ರಿ, ಅದೇನೋ ಬ್ಯಾಚಲರ್ಸ್ ಪಾರ್ಟಿ ಮಾಡ್ತೀರ ಅದೆಲ್ಲ ಮಾಡ್ಕೊಬಿಡಿ. ನನ್ಗಂಗ್ ಗೊತ್ತಿಲ್ಲಪ್ಪ, ಬಿಕಾಸ್ ನಾವ್ ಆ ಏಜ್ ಅಲ್ಲಿ ಇರ್ಬೇಕಾದ್ರೆ ನಾವೇನಿದ್ರು ಮನೆ ಮಕ್ಳು ದೊಡ್ಡವರು ಇಷ್ಟೇ ಬೆಳೆದ್ಬಿಟ್ವಿ. ನಾವು ಬೆಳೆದಿದ್ದೆಲ್ಲ ಮದ್ವೆ ಆದ್ಮೇಲೆನೆ, ಚಿಕ್ಕ ವಯಸ್ಸಲ್ಲಿ ಮದ್ವೆ ಆಗಿದ್ರಿಂದ. ಸೊ ನನ್ಗೆ ಅದು ಹೆಂಗ್ ಹೇಳ್ಬೇಕು, ಈಗಿನ ಮಕ್ಳೆಲ್ಲ ತುಂಬಾ ಬುದ್ಧಿವಂತರು, ಎಲ್ಲ ಅವ್ರವ್ರು ನೋಡ್ಕೊಂತಾರೆ ಎಲ್ಲಾನು. ಫೈನಲಿ ಸ್ಯಾರಿ ಅಂಗಡಿಗೆ ಬಂದಿದ್ದೀವಿ, ಬನ್ನಿ ಈಗ ಸ್ಯಾರಿ ಬೈ ಮಾಡಿ ಹೋಗೋಣ. ಗೈಸ್, ಸ್ಯಾರಿ ತಗೊಳಕ್ ಬಂದಿದ್ದೀವಿ. ನಾನು ಈಗ ಸೆಲೆಕ್ಟ್ ಮಾಡಕ್ಕೆ ನಮ್ಮ ಅಮ್ಮ ಮತ್ತೆ ನಮ್ಮ ಅತ್ತೆ ಇದ್ದಾರೆ. ಸೊ ನಾನು ಬರೀ ನೇವ್ರನ್ನ ಕರ್ಕೊಂಡ್ಬಂದು ಚೆನ್ನಾಗಿ ಸೆಲೆಕ್ಟ್ ಮಾಡಲ್ಲ ಅಂತೇಳಿ ಹಾಯ್ ಅಂತ ಕರ್ಕೊಂಬಂದಿದ್ದೀನಿ ಅಂತ ಕರ್ಕೊಂಬಂದಿಲ್ಲ ಅಂತ ಸುಮ್ಮನೆ ಹೇಳಿದ್ದು. ಸೊ ಈಗ ಪ್ರಾಪರ್ ಸೆಲೆಕ್ಷನ್ ನಡೆಯುತ್ತೆ. ನಾವು 20-25 ಸ್ಯಾರೀಸ್ ತೊಗೊಂಡೋಗಿ ಮತ್ತು ಅದ್ರ ಜೊತೆ ಸ್ವೀಟು ಇದು ಬ್ಯಾಂಗಲ್ಸು ಅದೆಲ್ಲ ತೊಗೊಂಡೋಗಿ ಕೊಡೋಣ ಅಂತ ಅಂದ್ಕೊಂಡಿದ್ದೀವಿ. ಹಚ್ಕೋ ಗೈಸ್, ನಮ್ಮ ಅಮ್ಮ ಬಾರ್ಗೇನ್ ಮಾಡ್ಬೇಕಾದ್ರೆ ನಂಗೆ ಡಗ್ ಡಗ್ ಅನ್ನುತ್ತೆ, ಎಲ್ಲಿ ಅಂಗಡಿ ಅಣ್ಣ ನನಗೆ ಹೊಡ್ಬಿಡ್ತಾರೆ ಅಂತ. ನೋಡ್ರಿ ನಮ್ಮ ಅಮ್ಮ ಕಣ್ಣು ಎಷ್ಟು ಶಾರ್ಪ್ ಇದೆ ಗುಪ್ತಾ, ನೋಡ್ರಿ ರೇ ಗುಪ್ತಾ. ನಮ್ಮ ಅಲ್ಲೇ ಕುತ್ಕೊಂಡು 16 ಅಂದ್ಬಿಟ್ರು ಗೈಸ್. ಅವ್ರು 15 ಅಂತ, ಇಲ್ಲ 16 ಅಂತ. ನಮ್ಮ ಏನ್ ನಮ್ಮ ಕಣ್ಣು, ಓಹೋ ಹದ್ದಿನ ಕಣ್ಣುಗಳು, ಓಹೋ ಹೋ 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 ಹೋ. ಅದೇ ನೀವು ನಾವು ಮಾತಾಡ್ಕೊಂಡ್ರಲ್ಲ ಮೊನ್ನೆ, ಇಲ್ಲೇ ನೋಡ್ಬಿಡೋಣ. ಗೈಸ್, ಈಗ ಫೈನಲ್ ಬಾರ್ಗೇನಿಂಗ್ ಸೆಷನ್ ನಡೀತಾ ಇದೆ. ಅಣ್ಣನ ಜೊತೆ ಬಾರ್ಗೇನಿಂಗ್ ಮಾಡಿ ಫಿಕ್ಸ್ಡ್ ರೇಟ್ ಅವ್ರದ್ದು, ಬಾರ್ಗೇನಿಂಗ್ ಇಲ್ಲ ಅಂತೆ. ನಾನು ಮಾತೇ ಹೇಳಿಲ್ಲ, ಅದಕ್ಕೆ ನೀವು ಬರಲಿ ಅಂತ ಕಾಯ್ತಿರೋದು. ಇವ್ರನ್ನ ಇವ್ರನ್ನ ಕರ್ಕೊಂಬಂದಿರೋದೇ ಬಾರ್ಗೇನ್ ಮಾಡಕ್ಕೆ. ಬಾರ್ಗೇನ್ ಎಲ್ಲ ಕಣಮ್ಮ, ನಾವು ಇಷ್ಟು ತಗೊಂತಿದ್ರಲ್ಲ ಕಡಿಮೆ ಮಾಡ್ಕೊಡಿ ಅಂತ ಹೇಳ್ತಾರೆ ಅಷ್ಟೇ. ಅವ್ರಿಗೂ ಲಾಸ್ ಆಗಬಾರ್ದು, ಬೇಜಾರು ಮಾಡ್ಕೊಂಬಾರ್ದು ಅಲ್ಲ ಸರ್. ನಾವು ಹುಡ್ಕೊಂಡ್ ಬರಬೇಕು. ನೆಕ್ಸ್ಟ್ ಇವಾಗ ಇವ್ರ ಮದ್ವೆಗೆ ಇನ್ನೂ ತುಂಬಾ ಇದೆ ಸರ್. ನಾವು ಅರ್ಶಿನ ಕುಂಕುಮ ಕೊಡ್ಬೇಕಲ್ಲ, ಸೀರೆಗಳು ಇಲ್ಲ ಬಂದು ತಗೊಂತೀವಿ ಮದ್ವೆಗೆ. ನಮ್ದು ಮದ್ವೆ ಹೆಂಗಿದೆ ಜೋಡಿ, ಚೆನ್ನಾಗಿದ್ಯಾ? ನಾನು ಸ್ಯಾರಿ ತಗೊಂಡ್ತೀನಿ, ಸ್ಯಾರಿ ನೀವೇ ಮಾಡ್ಬಿಟ್ಟು ಅಲ್ಲ ಕಣೋ, ಇದೆಲ್ಲ ಹೊಸ ಡಿಸೈನ್ಸಾ ಸರ್ ನಿಮ್ಮ ಸ್ಯಾರಿಗಳು? ಹಾ, ಇದೆಲ್ಲ ಇರೋದು ಹೊಸ ಡಿಸೈನ್ಸಾ? ನೀವು ಇದೆಲ್ಲ ಸರ್ ಇವ್ರಿಗೆ ಇಬ್ಬರಿಗೂ ಸ್ವಲ್ಪ ಒಳ್ಳೆ ಸ್ಯಾರಿ ಸಜೆಸ್ಟ್ ಮಾಡಿ. మదర్స్ డేకి గిఫ్ట్ మీ బిడ్డ ఇస్తున్నారు.
ನೋಡಿ ಹಳೇ ಟಿವಿ 9,000 rupees ಕರ್ಬೋದು. ಒನಿಡಾ, ಹಳೇ ಫೇಮಸ್ ಒನಿಡಾ, ಒಳ್ಳೆ ಬ್ರ್ಯಾಂಡ್ ಅಲ್ಲ ಅವಾಗ. ಸೋನಿ, ಪ್ಯಾನಾಸೋನಿಕ್, ಒನಿಡಾ ಅದೆಲ್ಲ ಒಳ್ಳೆ ಟಿವಿ. ವರ್ಕ್ ಆಗುತ್ತೆ ಸರ್ ಇನ್ನೂ ಅದು ಬರುತ್ತಾ ಟಿವಿ ಎಲ್ಲ ಚಾನಲ್? ನೈಸ್, ಸಖತ್ತಾಗಿದೆ. ಸಬ್ಸ್ಕ್ರೈಬ್ ಮಾಡಿಸ್ಬಿಡಕ್ಕೆ. ನಿಮ್ಮ ಮೊಬೈಲ್ ಅಲ್ಲಿ ಯೂಟ್ಯೂಬ್ ನೋಡಲ್ವಾ ನೀವು? ಇವ್ರ ಚಾನೆಲ್ ನೋಡ್ತೀರಾ? ನೋಡಿದ್ನಿ ಅವಾಗ ಬಂದಿದ್ರಲ್ಲ, ನಾನು ನೋಡ್ದೆ, ನನಗೆ ಗೊತ್ತಿಲ್ಲ. ಓ ಅವಾಗ ನೋಡಿದ್ವಿ, ಇನ್ನು ನೋಡಿಲ್ಲ. ಕೊಡಿ ನಿಮ್ಮ ಮೊಬೈಲ್ ನೋಡ್ತೀನಿ. ಬಂದು ಕೇಳ ಸ್ವಲ್ಪ ಎಸ್ ನೋಡಿದಿರಾ? ಅದಕ್ಕೆ ನಿಮ್ಮ ಮೊಬೈಲ್ ಕೊಡಿ, ನಾನು ಚೆಕ್ ಮಾಡ್ತೀನಿ. ಸಬ್ಸ್ಕ್ರೈಬ್ ಮಾಡಕ್ಕೆ ಕೊಡಬೇಡಿ ಸರ್, ಸರಿ ಇಲ್ಲ ಇವರು. ಗೈಸ್ ಸ್ಯಾರೀಸ್ದು ಫೈನಲ್ ಆಯಿತು. ಈಗ ಸ್ವೀಟ್ ಬಾಕ್ಸು, ಕುಂಕುಮ, ಬಳೆ ಇದೆಲ್ಲ ತೊಗೊಳ್ಳೋಣ ಅಂತ ಹೋಗ್ತಾ ಇದ್ದೀವಿ. ಬನ್ನಿ ನೋಡಿ ಗೈಸ್, ತಿರುಗಿ ನೋಡ್ತಾರೆ ನೋಡಿ, ತಿರುಗಿ ನೋಡ್ತಾರೆ ನೋಡಿ. ಅವ್ರು ಒಂದ್ಸರಿ ಯಾರು ತಿರುಗಿ ನೋಡ್ತಾರೆ. ಈಗ ನೋಡಿ ತಿರುಗಿ ನೋಡ್ತಾರೆ ನೋಡಿ, ಎಲ್ಲ ತಿರುಗ್ಬಿಟ್ರು. ಗೈಸ್ ಸ್ವೀಟು ಯಾವ್ದಾದ್ರು ಬೇರೆ ಕಡೆ ತೊಗೊಳ್ಳೋಣ. ನಂದಿನಿದೊಂದು ಬ್ಯಾಗ್ ಬರುತ್ತೆ ಪೇಡ, ಅದು ತೊಗೊಳ್ಳೋಣ ಅಂತ ಡಿಸೈಡ್ ಮಾಡಿದ್ದೀವಿ. ಫ್ಲವರ್ಸು, ಹೂವು, ಮಲ್ಲಿಗೆ ಹೂವು ಒಂದು ಮೊಳ ತೊಗೋಬೇಕಿತ್ತು. ಸೊ ಇದು ಹೂವು ತೊಗೊಳ್ತಾ ಇದ್ದೀವಿ, ಮಲ್ಲಿಗೆ ಹೂವು. ನಂದಿನಿ ಶಾಪು ಇಲ್ಲೇ ಇದೆ, ಪೇಡನೂ ಇಲ್ಲೇ ಸಾರ್ಟ್ ಆಗಿಬಿಡುತ್ತೆ. ಇಲ್ಲಿ ಹೂವು, ಇಲ್ಲಿ ಪೇಡ. ನಮಗೆ ಕಾಂಪ್ಲಿಮೆಂಟ್ರಿ ರೋಸ್ ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು, ಥ್ಯಾಂಕ್ ಯು. ನೋಡಿ ನೀವು ಅಮ್ಮಂಗೆ ಒಂದು ಕೊಡಿ, ನಾನು ಅಮ್ಮಂಗೆ ಒಂದು ಕೊಡ್ತೀನಿ. ಗುಪ್ತಾ ಚೆನ್ನಾಗಿರುತ್ತೆ. ಇನ್ನೆರಡು ತೊಗೊಳಕ ಅಮ್ಮಂದಿರ ಕೊಡೋಣ, ಹಚ್ಕೋ. ಅಲ್ಲ ಇನ್ನೊಂದು ಗುಪ್ತಾ ಚಾಲೆಂಜ್ ಇದು, ಏನು ಗೊತ್ತಾ? ಕೊಡ್ಬೇಕಾರೆ ಐ ಲವ್ ಯು ಹೇಳ್ಬೇಕು. ಹಾಂ ಹೇಳಿದ್ದೀರಾ ನೀವು ಮುಂಚೆ ಎಲ್ಲ? ನಾನು ಅಮ್ಮಂಗೆ ಹೇಳಿ ತುಂಬ ವರ್ಷ ಆಯಿತು, ಬಟ್ ಹೇಳೋಣ ಬನ್ನಿ, ಚೆನ್ನಾಗಿರುತ್ತೆ. ಟೋಟಲ್ ಆಗಿ 25 ಸ್ಯಾರಿ ಮತ್ತು ಹೂವು, ಬಳೆ ಕುಂಕುಮ ತೊಗೊಳಕ್ಕೆ ಹೋಗಿದ್ದಾರೆ ಅವರು. ನಾವು ಇದನ್ನು ತೊಗೊಂಡು ಹೋಗ್ತಾ ಇದ್ದೀವಿ. ನಾಮಕರಣಕ್ಕೆ ಮದ್ವೆನೇ ಮಾಡ್ತಿಲ್ಲ, ಆಗ್ಲೇ ಪ್ಲಾನಿಂಗ್ ಮಾಡ್ಬೋದು ನೋಡಿ. ನಮ್ ನೇಹನ್ ನಾಮಕರಣಕ್ಕೆ ನಾವ್ ಇಂಥ ಕಾರ್ ತಗೊಂಡು ಅದ್ರಲ್ಲಿ ಕೂರ್ಸ್ಕೊಂಡು ಕರ್ಕೊಂಡ್ ಬಂದ್ವಿ ಅವಳನ್ನ. ಹೌದಾ? ಲೆಟ್ಸ್ ಗೋ ಗೈಸ್, ಎಳ್ನೀರು ಕುಡ್ದ್ಬಿಟ್ಟು ಹೋಗೋಣ ಅಂತ. ಆಲ್ಮೋಸ್ಟ್ ಎಲ್ಲ ತೊಗೊಂಡಿದ್ದಾಯ್ತು. ಸ್ವೀಟ್ ಒಂದು ತೊಗೊಂಡ್ರೆ ಎಲ್ಲ ಸಾರ್ಟೆಡ್. ಈಗ ಅಲ್ಲಿ ಹೋಗಿ ಕವರಲ್ಲಿ ಕುಂಕುಮ ಎಲ್ಲ ಒಂದೊಂದೇ ಐಟಮ್ನ ಹಾಕಿ ಹೋಗಿ ಒಬ್ಬೊಬ್ಬರಿಗೆ ಕೊಟ್ಬಿಡೋದು. ಸೊ ಸ್ವೀಟ್ಸು ಬಂತು, ಇದನ್ನು ಎತ್ಕೊಂಡು ಹೋಗೋಣ. ಥ್ಯಾಂಕ್ ಯು, ಥ್ಯಾಂಕ್ ಯು. ಬಿಡಿ ಫೈನ್, ಎಲ್ಲ ತೊಗೊಂಡಿದ್ದಾಯ್ತು. ಈಗ ಒಂದೇ ಕವರಲ್ಲಿ ಎಲ್ಲ ಐಟಮ್ನ ಹಾಕೋ ಪ್ರೊಸೆಸ್ಸು. ಬನ್ನಿ, ಅದು ಆ ಸ್ಯಾರಿ ಅಂಗಡಿಗೆ ಹೋಗಿ ಮಾಡೋಣ ಅಂದ್ಕೊಂಡಿದ್ದೀವಿ. ಲೆಟ್ಸ್ ಗೋ ಗೈಸ್, ನಾವಿಲ್ಲಿ ಬಂದು ಬಳೆ, ಹೂವು ಮತ್ತೆ ಸ್ಯಾರಿ ಎಲ್ಲಾನು ಪ್ಯಾಕ್ ಮಾಡಕ್ ಬಂದಿದ್ದೀವಿ. ನೆಕ್ಸ್ಟ್ ಸ್ವೀಟ್ ಬರುತ್ತೆ, ಅದನ್ನು ಹಾಕ್ತೀವಿ. ಅರ್ಶಿನ ಕುಂಕುಮ, ಕರೆಕ್ಟ್, ಅದೊಂದು. ಗೈಸ್ ಒಂದೊಂದು ಕವರಲ್ಲಿ ಇಷ್ಟೆಲ್ಲ ಹಾಕ್ತಾ ಇದ್ದೀವಿ. ಸೊ ಬಳೆ, 2 ರೋಸು ಕಾಂಪ್ಲಿಮೆಂಟ್ರಿ ಸಿಕ್ಕಿದ್ದು, ಮಲ್ಲಿಗೆ ಹೂವು, ಕುಂಕುಮ, ಅರ್ಶಿನ. ಕುಂಕುಮ ಇದನ್ನು ಅದಕ್ಕೆ ಹಾಕ್ಬಿಡೋಣ ಕವರ್ಗೆ. ಬೇಡ ಬೇಡ ಬೇಡ. ಬನ್ನಿ ಈಗ ತೊಗೊಂಡು ಹೊರಡೋ ಟೈಮ್. ಗೈಸ್ ಸೊ ಇಲ್ಲಿ ಸ್ವೀಟ್ ವೆಂಡರ್ಸ್ ಅಂದರೆ ಈಗ ಹೂವು, ಇಲ್ಲಿ ಎಳ್ನೀರು ಮಾರೋ ಆಂಟಿ, ಹೂವು ಅವ್ರಿಗೆಲ್ರಿಗೂ ಒಬ್ಬೊಬ್ಬರಿಗೆ ನಮ್ಮ ಇಬ್ಬರು ಅಮ್ಮಂದಿರ ಕೈಲಿ ಕೊಡ್ಸೋಣ ಅನ್ನೋದಿರೋದು ಇವಾಗ ಪ್ಲಾನು. ಬನ್ನಿ ಹೋಗೋಣ. ಇವತ್ತು ಅಮ್ಮನೇ ದಿನ. ಮದರ್ಸ್ ಡೇ. ಅರ್ಥ ಆಗಲ್ಲ ಮದರ್ಸ್ ಡೇ ಅಂತ, ಅದಕ್ಕೆ ಆ ಖುಷಿಯಲ್ಲಿ ಕೊಡ್ತಾರೆ. ನೀವು ಕೊಡಿ. ತಗೊಳ್ಳಿ. ಹ್ಯಾಪಿ ಮದರ್ಸ್ ಡೇ. ತಗೊಳ್ಳಿ, ನಮ್ಮ ಅಳಿಯಂದ್ರು ಕೊಡಿಸ್ತಾರೆ. ನಿಮ್ಮ ತಾಯಿನವರು ಇವತ್ತು ಮದರ್ಸ್ ಡೇ, ನಮ್ಮ ಅಳಿಯಂದ್ರು ನಿಮಗೆ ಸೀರೆ ಗಿಫ್ಟ್ ಕೊಡ್ತಾ ಇದ್ದಾರೆ. ತಗೊಳ್ಳಿ. ಮದರ್ಸ್ ಡೇ ಅಮ್ಮ, ಹ್ಯಾಪಿ ಮದರ್ಸ್ ಡೇ. ಥ್ಯಾಂಕ್ ಯು. ಒಳ್ಳೆ ಹೆಣ್ಮಕ್ಳಿಗೆ ಇವತ್ತು ಮದರ್ಸ್ ಡೇ, ಅದಕ್ಕೆ ಕಾಲ್ಕೆ ಕೊಡ್ತಾ ಇದ್ದೆ. ಹ್ಯಾಪಿ ಮದರ್ಸ್ ಡೇ. ನಾವು ಅಮ್ಮ ಮತ್ತೆ ನಮ್ಮ ಅತ್ತೆ ಒಂದು ಸ್ಟಾಲ್ ಇಡ್ಬೋದು ಇಲ್ಲಿ ಹೂವಾದೀಗ. ಥ್ಯಾಂಕ್ಸ್. ಬಳೆ ತಗೊಳ್ಳಿ. तमिल हिंदी आज साड़ी है मदर्स डे है ना आज इसलिए
ಥ್ಯಾಂಕ್ ಯು. ಹಿಂದಿ ಅಂತ ಸ್ಟಕ್ ಆಗ್ಬಿಟ್ರು ನಮ್ಮ ಅತ್ತಗಾರು. ಮುಂದೆ ಏನ್ ಹೇಳಬೇಕು ಗೊತ್ತಾಗ್ಲಿಲ್ಲ. ಇಲ್ಲ ಒಂದ್ ಸೆಕೆಂಡ್ ಅಲ್ಲ ಬೇರೆ ಭಾಷೆ ಪ್ರಾಸೆಸ್ ಬೇರೆ ಭಾಷೆ ಲ್ಯಾಂಗ್ವೇಜ್ ಕರೆಕ್ಟ್ ತಮಿಳ್ ಅಂದ ತಕ್ಷಣ ರೆಡಿ ಆಗಿದ್ರು ತಮಿಳಲ್ಲಿ ಹೇಳ್ಬೇಕು ಅಂತ. ಅಲ್ಲ ನಾವು ನಮ್ ಬ್ರೈನ್ ಪ್ರಾಸೆಸ್ ಆಗ್ಬೇಕು ಸ್ವಲ್ಪ ಹಿಂದಿ ಅಂದ್ರೆ. ಗೈಸ್ ಕಾರ್ ಹತ್ತಿ ಇನ್ನೊಂದು ಜಾಗಕ್ಕೆ ಬಂದಿದ್ದೀವಿ. ಈಗ ಇಲ್ಲಿ ನಮ್ಗೊಂದು ಸ್ವಲ್ಪ ಜನ ಕಾಣಿಸಿದ್ರು, ಅವರಿಗೆ ಹೋಗಿ ಕೊಡೋಣ ಅಂತ ಹೋಗ್ತಾ ಇದ್ದೀವಿ. ಹ್ಯಾಪಿ ಮದರ್ಸ್ ಡೇ. ತಗೊಳ್ಳಿ ಆಯ್ತಾ, ಆಶೀರ್ವಾದ ಮಾಡಿ ನಮ್ಮ ಮಗನಿಗೆ. ನೂರು ನೂರು ದೇವರು ನಿನ್ನ ಒಳಗೆ ಇರುವರು ಎಂಬ ನಿಜವಾರಿತೆನು ಅಮ್ಮ. ನೋಡಿ ಈ ವಯಸ್ಸಲ್ಲೂ ಕೆಲಸ ಮಾಡ್ತಿದ್ದೀರ ಅಮ್ಮ. ಎಷ್ಟು ವಯಸ್ಸು ನಿಮ್ಗೆ? ವಯಸ್ಸು 78. ನೈಸ್. ಹೆಂಗೆ ಈ ವಯಸ್ಸಲ್ಲಿ ಕೆಲಸ ಮಾಡ್ತಿದ್ದೀರಲ್ಲ? ಯಾರು ಇಲ್ಲ ಸ್ವಾಮಿ. ಮಕ್ಕಳು ಇಲ್ಲ, ಗಂಡ ಇಲ್ಲ, ಯಾರು ಇಲ್ಲ. ಇಲ್ಲೇ ಇರ್ತೀರ ದಿನ? ಸರಿ, ನಾನು ಬಂದು ಸಿಗ್ತೀನಿ ನಿಮ್ಗೆ. ಅಮ್ಮ ನನ್ನಿ ಜನುಮ ನಿನ್ನ ವರದಾನವಮ್ಮ. ಅಮ್ಮ ನಿನಗ್ಯಾರು ಸಮ, ನನ್ನ ಜಗ ನೀನೆ ಅಮ್ಮ. ನಿನ್ನ ಆಲಾಲಿ ಪದ ನನ್ನ ಒಳಗೆ ಸದಾ ನಿಲತೆ ಮಿಡಿದಿದೆ ಅಮ್ಮ. ಗುಡಿಯ ಹಂಗಿರದ ಕೀರ್ತನೆ ಬೇಗಿರದ. ಬನ್ನಿ ಬನ್ನಿ, ತೊಳಿ ಏನವ್ರು. ಇನ್ನೊಂದು ಜಾಗ ಈಗ ಬಂದಿದ್ದೀವಿ. ಗಾಡಿ ಡ್ಯಾಮೇಜ್ ಆಗ್ಬಿಡೋದು. ಮತ್ತೆಗಾರು ಜೋಕ್ ನಗ್ತಾ ಇದ್ದಾರೆ. ಪಾಪನಿಂದ ಮದರ್ಸ್ ಡೇಗೆ ಗಿಫ್ಟ್ ಕೊಡ್ತಿರೋದು. ಮದರ್ಸ್ ಡೇ. ಮದರ್ಸ್ ಡೇಗೆ ಗಿಫ್ಟ್, ಓಕೆನಾ? ಥ್ಯಾಂಕ್ ಯು. ಹಾಯ್ ಅವ್ರಿಗೆ ಕೊಡಿ. ಥ್ಯಾಂಕ್ ಯು ಅಮ್ಮ. ಮದರ್ಸ್ ಡೇಗೆ ಆಶೀರ್ವಾದ ಮಾಡಿ ನಮ್ಮ ಮಗನಿಗೆ. ಥ್ಯಾಂಕ್ ಯು ಅಮ್ಮ. ಥ್ಯಾಂಕ್ ಯು ಅಮ್ಮ. ಥ್ಯಾಂಕ್ ಯು. ಡೈಲಿ ವ್ಲಾಗ್ಸ್ ನೋಡ್ತೆ. ಹೌದಾ? ಗೈಸ್ ನಾವು ಎಲ್ಲೋದ್ರೂ ಹೂವು ಅವರೇ ಆಗ್ತಾ ಇದೆ ನೋಡಿ. ಇಲ್ಲೂ ಹೂವು ಮತ್ತೆ. ನಾವಿಲ್ಲೇ ಬರೋದಲ್ವಾ? ನಾವಿಲ್ಲೇ ಬರೋದು. ಓ ಸರಿ. ಥ್ಯಾಂಕ್ ಯು ಅಮ್ಮ. ಅಯ್ಯೋ ಥ್ಯಾಂಕ್ ಯು. ಇವತ್ತು ಮದರ್ಸ್ ಡೇ, ಚಿಕ್ಕ ಕಾಣಿಕೆ ಕೊಡ್ತಾ ಇದ್ರಿ. ಇವತ್ತು ತಾಯಿ ದಿನಾಚರಣೆ, ಒಳ್ಳೇದಾಗ್ಲಿ ಅಂತ ಆಶೀರ್ವಾದ. ದೇವ್ರು ಒಳ್ಳೇದು ಮಾಡಮ್ಮ. ನೀನೊಂದು ತಾಯಿ ಹೌದು. ನನ್ನ ತಾಯಿ ಇಲ್ಲ. ಹಂಗೆ ಹೇಳ್ಬೇಡಿ, ಒಳ್ಳೇದಾಗ್ಲಿ. ನೀವು ಆಶೀರ್ವಾದ, ದೊಡ್ಡವ್ರು ನೀವು ದೊಡ್ಡವ್ರು ಆಶೀರ್ವಾದ ಮಾಡಿ ಅಷ್ಟೇ. ದೇವ್ರು ಒಳ್ಳೇದು ಮಾಡಮ್ಮ. ಎಲ್ಲರಿಗೂ ಅಷ್ಟೇ. ಅಮ್ಮ ಇವತ್ತು ಮದರ್ಸ್ ಡೇ ಅಲ್ವಾ, ಅದಕ್ಕೆ ಗಿಫ್ಟ್ ಕೊಡ್ತಾ ಇದ್ರಿ, ಆಶೀರ್ವಾದ ಮಾಡಿ. ಈಗ ನಾವು ಮನೆಗೆ ವಾಪಸ್ ಬಂದಿದ್ದೀವಿ. ನಮ್ಮ ಅಮ್ಮಗೆ ಮತ್ತೆ ಅತ್ತೆಗೆ ಪೂನಲ್ಲಿರೋದಂತ ಫ್ಯಾಮಿಲಿ. ಗೈಸ್ ಸೊ ಮನೆಗೆ ವಾಪಸ್ ಬಂದು ಈಗ 2 ನಿಮಿಷ ರೆಸ್ಟ್ ಮಾಡಲಿ. ಹ್ಯಾಪಿ ಮದರ್ಸ್ ಡೇ. ಐ ಲವ್ ಯು. ಥ್ಯಾಂಕ್ ಯು. ತೋಳಿ ನಿಮ್ಗೆ 2 ರೋಸ್ ಫ್ರೀಯಾಗಿ ಎತ್ಕೊಂಡ್ಬಂದಿರೋದು. ಇದು ಒರಿಜಿನಲ್. ಅಲ್ಲಿ ಅವ್ರು ಎತ್ತಾ ಇದ್ದಾರೆ. ಕಾಪಿ ಚಟ್ ಕಳ್ಳೆ ಪುರಿ. ವಾವ್, ನೈಸ್. ಥ್ಯಾಂಕ್ ಯು ಅಮ್ಮ. ದೇವ್ರು ಒಳ್ಳೇದು ಮಾಡಲಿ. ಆದಷ್ಟು ಬೇಗ ಮದುವೆ ಆಗಿ ಇದು ಸೆಟ್ಲ್ ಆಗ್ರಿ. ಆದಷ್ಟು ಬೇಗ ಡೇಟ್ ಫಿಕ್ಸ್ ಮಾಡಿದ್ಮೇಲೆ ತಾನೆ ಆದಷ್ಟು ಬೇಗ ಅಂತ ಜರ್ಕೊಳ್ಳಿ. ಆದಷ್ಟು ಬೇಗ ಅಂತ ಆ ಕಡೆ ಸ್ವಲ್ಪ ಜರ್ಕೊಳ್ಳಿ. ಗೈಸ್ ಸೊ ಕೇಕ್ ತಗೊಂಡ್ಬಂದಿದ್ದೀವಿ. ಕೇಕ್ ಕಟ್ ಮಾಡಿಸಿ ಬ್ಲಾಗ್ ಎಂಡ್ ಮಾಡೋಣ. ಹ್ಯಾಪಿ ಮದರ್ಸ್ ಡೇ ಟು ಯು. ಹ್ಯಾಪಿ ಮದರ್ಸ್ ಡೇ ಟು ಯು. ಹ್ಯಾಪಿ ಫ್ಯಾನ್
ಕಟ್ ಮಾಡಿ ಇದ್ ನೋಡಿ ಒಳ್ಳೆ ಎಳೆ ಮಗುನ ಇಟ್ಕೊಂಡು ಕೈಯಲ್ಲಿ ಇಟ್ಕೊಂಡಿದೀವಿ. ಕೈಲೇ ಇರುತ್ತೆ. ಹ್ಯಾಪಿ ಮದರ್ಸ್ ಡೇ ಟು ಯು, ಹ್ಯಾಪಿ ಮದರ್ಸ್ ಡೇ ಟು ಯು, ಹ್ಯಾಪಿ ಮದರ್ಸ್ ಡೇ. ಸಾಕನ್ಸುತ್ತೆ ನಮ್ಗಷ್ಟೇ ಬರೋದು. ವಾಯ್ಸ್ ಗುಪ್ತಾ ನೋಡಿ ಸ್ವಲ್ಪ ಇದು ಕ್ರೀಮ್ ಆನ್ ಟಾಪ್ ಅಲ್ಲ, ಇದು ಕ್ರೀಮ್ ಆನ್ ಟಾಪ್ ಅಲ್ಲ, ಇದು ಅದಕ್ಕಿಂತ ಚೆನ್ನಾಗಿದೆ. ಟಾಪ್ ಅಲ್ಲಿ ಇರೋ ಕ್ರೀಮ್. ಥ್ಯಾಂಕ್ ಯು. ನಮ್ಮ ಫಸ್ಟ್ ಮಗು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಮ್ ಡೈಮಂಡ್ ಹಳ್ಳಿ ಅಂದ್ರು. ಥ್ಯಾಂಕ್ ಯು. ಡೈಮಂಡ್ ಬಾಬು ತರ ಡೈಮಂಡ್ ಹಳ್ಳಿ ಅಂದ್ರು. ಥ್ಯಾಂಕ್ ಯು. ಹಂಗಲ್ಲ ಹೇಳಿದ್ದು, ನಿಮ್ಮ ಡೈಮಂಡ್ ಅಂದೆ ನಾನು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಗೈಸ್, ನಾವು ಅಮ್ಮ ಅಂದರೆ ನಮ್ಮ ಇಬ್ಬರು ಅಮ್ಮಂದಿರಿಗೆ ಒಂದು ಏನಂತಾರೆ ಡಿನ್ನರ್ಗೋ ಇಲ್ಲ ಶಾಪಿಂಗೋ ಎಲ್ಲ ಕರ್ಕೊಂಡು ಹೋಗ್ಬೋದಿತ್ತು ಮದರ್ಸ್ ಡೇ ಅಂತ. ವಿ ಥಾಟ್ ದಿಸ್ ವಿಲ್ ಬಿ ಮೋರ್ ರೈಟ್, ಅಂದರೆ ಬೇರೆ ಮದರ್ಸ್ ಏನೋ ಇರ್ತಾರೆ, ಅವ್ರ ಜೊತೆಗೆ ಸೆಲೆಬ್ರೇಟ್ ಮಾಡ್ಬೋದು ಆ್ಯಂಡ್ ಇವ್ರಿಗೂ ಖುಷಿ ಆಗುತ್ತೆ. ಈಗ ಶಾಪಿಂಗು ಡಿನ್ನರ್ ಎಲ್ಲ ಹೋಗ್ತಾನೆ ಇರ್ತಾರೆ, ಬರ್ತಾನೆ ಅಂದರೆ ದೇ ಕೀಪ್ ಡೂಯಿಂಗ್ ದ್ಯಾಟ್, ಅಂದರೆ ಬರ್ತಾನೆ ಇರ್ತೀವಿ ನಮ್ಮ ಜೊತೆಗೆ, ಅಂದರೆ ನಾವು ಕರ್ಕೊಂಡು ಹೋಗ್ತಾನೆ ಇರ್ತೀವಿ ಆವಾಗ. ಬಟ್ ಇದು ಸ್ವಲ್ಪ ಅವ್ರಿಗೆ ಟಚ್ ಆಗುತ್ತೆ ಆ್ಯಂಡ್ ದೇ ವಿಲ್ ಫೀಲ್ ನೈಸ್ ಆ್ಯಂಡ್ ದ ಡೇ ಹೋಲ್ ಡೇ ವಿಲ್ ಗೋ ಸ್ಪೆಷಲ್ ಅಂತೇಳಿ ವಿ ಟ್ರೈಡ್ ದಿಸ್. ಐ ಹೋಪ್ ನಿಮ್ಗೆ ಇಷ್ಟ ಆಯಿತು ಅನ್ಕೋತೀವಿ ಇವತ್ತಿನ ದಿನ. ತುಂಬಾ ಖುಷಿ ಆಯ್ತು. ಅದು ನಾವು ಇಬ್ರು ಜೊತೆಗೆ ಕಟ್ ಮಾಡಿದ್ದು ಇನ್ನೂ ಖುಷಿ ಆಯ್ತು ಅಲ್ವಾ? ಹೌದು. ಇಬ್ರು ಜೊತೆಗೆ ಸೇರಿ ಒಂದೇ ಕಡೆ ಕೇಕ್ ಕಟ್ ಮಾಡೋದು ಅದು ಇನ್ನೂ ಖುಷಿ. ನಾವು ಅಲ್ಲೋಗಿ ಬಂದು ಕಟ್ ಮಾಡೋದು, ನೀವು ಇಲ್ಲಿ ಬಂದು ಕಟ್ ಮಾಡೋದು, ಅದಕ್ಕಿಂತ ನೋಡು ಒಂದೇ ಗೆಟ್ ಟುಗೆದರ್. ಒಳ್ಳೆ ಪ್ಲಾನ್ ಇದೆ, ಇಬ್ರು ಒಳ್ಳೆ ತಲೆ ಇದೆಪ್ಪ. ಅಪಾರ್ಟ್ ಫ್ರಮ್ ದಟ್ ಕೇಕ್ ಕಟ್ ಮಾಡೋದು ಒಂದೇ ಅಲ್ದಿರೆ ಬೇರೆ ಅಮ್ಮಂದ್ರಿಗೂ ಖುಷಿ ಮಾಡಿದ್ರಲ್ವಾ, ಅದು ತುಂಬಾ ಖುಷಿ ಆಗಿದೆ. ಎಲ್ಲರಿಗೂ ಹ್ಯಾಪಿ ಮದರ್ಸ್ ಡೇ. ಪ್ರೌಡ್ ಹ್ಯಾಪಿ ಮದರ್ಸ್ ಡೇ ಎಲ್ಲಾರ್ಗು. ಎಲ್ಲಾರ ಅಮ್ಮಂದ್ರು ಆರೋಗ್ಯ ಎಲ್ಲಾನು ಕೊಟ್ಟು ಎಲ್ಲರಿಗೂ ಒಳ್ಳೇದಾಗ್ಲಿ. ನಿಮ್ಮ ಅಮ್ಮಂದಿರ್ದು ಹೆಲ್ತ್ ಚೆನ್ನಾಗಿದ್ರೆ ಮನೇಲಿ ಎಲ್ಲಾರ್ಗು ಚೆನ್ನಾಗಿರುತ್ತೆ. ಅಮ್ಮ ಆಕ್ಟಿವ್ ಆಗಿದ್ರೆ ಎಲ್ಲ ಆಕ್ಟಿವ್ ಆಗಿರ್ತಾರೆ ಅಷ್ಟೇ. ನೋಡಿ ನಾವು ಅಮ್ಮ ಹೆಂಗೆ ಆಕ್ಟಿವ್ ಆಗೋರೆ. ಎಸ್, ಅವ್ರ ಬ್ಯಾಟ್ರಿ ಲೋನೇ ಆಗಲ್ಲ ಇಬ್ರದೂನು. ಓಕೆ, ಸೊ ಈ ವಿಡಿಯೋನಲ್ಲಿ ಈಗ ಎಂಡ್ ಮಾಡ್ತೀನಿ. ಯಾರ್ಯಾರು ಅಮ್ಮಂದಿರು ಮನೇಲಿ ಕೂತ್ಕೊಂಡು ಈ ವ್ಲಾಗ್ನ ನೋಡ್ತಾ ಇದ್ದೀರಾ ಅವ್ರಿಗೆಲ್ರಿಗೂ ಹ್ಯಾಪಿ ಮದರ್ಸ್ ಡೇ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಎಂಡ್ ಮಾಡ್ತೀವಿ. ವ್ಲಾಗ್ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿ ಯು ದ ನೆಕ್ಸ್ಟ್ ವ್ಲಾಗ್. ನಾನು ನಾಳೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಬಾಯ್. ಗೈಸ್, ಸೊ ಇವತ್ತಿನ ವ್ಲಾಗಲ್ಲಿ ನಾನು ಎದ್ದಾಗ ಯೋಚನೆ ಮಾಡಿದ್ದು ನಮ್ಮ ಅಮ್ಮ ಮತ್ತು ನಮ್ಮ ಅತ್ತೆನ ಕರ್ಕೊಂಡು ಎಲ್ಲಾದರೂ ಸರ್ಪ್ರೈಸ್ ಡಿನ್ನರು, ಸರ್ಪ್ರೈಸ್ ಲಂಚು ಎಲ್ಲಾದರೂ ಸ್ಪೆಷಲಾಗಿ ಏನೋ ಪ್ಲ್ಯಾನ್ ಮಾಡೋಣ ಅಂತ. ಬಟ್ ಆಮೇಲೆ ಅನಿಸ್ತು ನಾವು ಈ ರೀತಿ ಮಾಡಿದ್ರೆ ಅವ್ರಿಗೂ ಖುಷಿ ಆಗುತ್ತೆ ಮತ್ತು ಜನರಿಗೂ ಖುಷಿ ಆಗುತ್ತೆ ಅಂತ. ಆ್ಯಂಡ್ ತುಂಬ ಕಷ್ಟ ಬೀಳ್ತಿರ್ತಾರೆ. ಈಗ ನೀವು ಯಾರ್ಯಾರು ನೋಡಿದ್ರಿ ಅಲ್ಲಿ, ನಾವು ಯಾರ್ಯಾರಿಗೆ ಈಗ ಸ್ಯಾರಿ ಎಲ್ಲ ಕೊಟ್ರಿ, ತುಂಬ ಜನ ಅದರಲ್ಲಿ, ಎಲ್ಲರೂ ಅಲ್ಲ, ತುಂಬ ಜನ ಅದರಲ್ಲಿ ಬೆಳಗ್ಗೆನೇ ಎದ್ದು ಹೂವು ತೊಗೊಂಬಂದು, ತುಂಬ ಜನ ಹೂವು ಅವ್ರಿಗೆ ಕೊಟ್ಟಿದ್ದು. ಅದು ಹೆಂಗೆ ಅಂತ ಗೊತ್ತಿಲ್ಲ, ಅದು ಹಂಗೆ ಆಗೋಯ್ತದು. ಎಲ್ಲ ಹೂವು ಕಟ್ತಿರೋರ್ಗೇ ಕೊಡೋ ಥರ ಆಗೋಯ್ತು ಇವತ್ತು, ಮ್ಯಾಕ್ಸ್ ಟು ಮ್ಯಾಕ್ಸು. ಬಟ್ ಅದೇ ಅವರೆಲ್ಲ ಅಷ್ಟು ಈಸಿ ಅಲ್ಲ, ಬೆಳಗ್ಗೆನೇ ಎದ್ದು ಹೂವು ಎತ್ತಿ ಹೂವು ಕಟ್ತಾರೆ ಮತ್ತು ಏನೇನೋ ಇರುತ್ತೆ ಆ ಥರ. ತುಂಬ ಜನ ಹೆಣ್ಮಕ್ಳು, ಮಕ್ಕಳು ಇದ್ದು, ಗಂಡ ಇದ್ದು, ಫ್ಯಾಮ್ಲಿ ಇದ್ದು, ಅದ್ರ ಜೊತೆಗೆ ಅವರು ಇನ್ನೊಂದು ಎಕ್ಸ್ಟರ್ನಲ್ ಕೆಲಸ ಮಾಡ್ತಿರ್ತಾರೆ. ಆ ಕೆಲಸ ಕಮಿಟ್ಮೆಂಟ್ಸ್ಗೋಸ್ಕರ. ಸೊ ಅದು ಬೆಳಗ್ಗೆನೇ. ಸೊ ಅದಕ್ಕೆಲ್ಲ ನಮ್ಮ ಕಡೆಯಿಂದ ಚಿಕ್ಕ ಗಿಫ್ಟ್ ಕೊಡೋಕ್ಕೆ ಟ್ರೈ ಮಾಡಿದ್ವಿ, ಎಷ್ಟು ಜನಕ್ಕಾಗುತ್ತೆ ಅಷ್ಟು. ಸೊ ನಂಗೆ ಈ ಥರ ಗಾರ್ಮೆಂಟ್ಸಲ್ಲಿ ವರ್ಕ್ ಮಾಡೋರು ಇರ್ತಾರಲ್ಲ, ಅವ್ರಿಗೆ ಕೊಡಬೇಕು ಅನ್ನೋ ಪ್ಲ್ಯಾನ್ ಇದೆ. ಬಟ್ ಅದನ್ನು ಪ್ಲ್ಯಾನ್ ಮಾಡೋಣ ಯಾವಾಗ ಆ್ಯಂಡ್ ಯಾವ ರೀತಿ ಪ್ಲ್ಯಾನ್ ಮಾಡ್ಬೋದು ಅಂತ. ಸೊ ನೀವು ಕಾಮೆಂಟ್ ಹಾಕಿ ಯಾವ ಥರ ಸರ್ಪ್ರೈಸ್ ಮಾಡ್ಬೋದು ಅವ್ರನ್ನ ಅಂತ. ಸೊ ಮದರ್ಸ್ ಡೇ ದಿನ ಮದರ್ಸ್ ಫೇಸಲ್ಲಿ ಸ್ಮೈಲ್ ತರ್ಸೋಕ್ಕೆ ಈ ಕಾಂಟೆಂಟ್ ಪ್ಲ್ಯಾನ್ ಆಗಿತ್ತು. ಮತ್ತು ನಮ್ಮ ಅಮ್ಮದು, ನಮ್ಮ ಅತ್ತೆದು ಮತ್ತು ಇನ್ನೊಂದು ಸ್ಯಾರೀಸ್ ತೊಗೊಳೋದಿತ್ತು ಒಂದಷ್ಟು ಜನರಿಗೆ. ಅದೆಲ್ಲ ನೆಕ್ಸ್ಟ್ ನಾಳೆ ವ್ಲಾಗಲ್ಲಿ ನೋಡಿ, ಇಲ್ಲ ನಾಳಿದ್ದು ವ್ಲಾಗಲ್ಲಿ ಒಂದಿನ ಪ್ರಾಪರಾಗಿ ಹೋಗಿ ಸ್ಯಾರಿ ಶಾಪಿಂಗ್ ಮಾಡ್ಕೊಂಬರೋಣ.